ನನ್ನ ಪ್ರೀತಿಯ ಎಲ್ಲ ನನ್ನ ಕುಟುಂಬದ ಬಂಧುಗಳಿಗೆ ಅನ್ನಪೂರ್ಣಕ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಬಂದು ಗುಂಟೂರಲ್ಲಿ ನಡೆದಿರುವಂಥ ಆರಾಧನೆ. ಇದು ಫಸ್ಟ್ನೇ ದಿನ ನಡೆದಿರುವಂಥ ಆರಾಧನಾ ಬ್ರಾಡ್ಕಾಸ್ಟ್ ಮಾಡುವಂಥದ್ದು. ಇದು ಆರಾಧನೆ ಆಗಿರುತ್ತೆ. ತುಂಬಾ ಚೆನ್ನಾಗಿತ್ತು. ನಿಮಗೇನಾದರೂ ಫ್ರೀ ಇದ್ದರೆ ಈ ವರ್ಷ ಮುಗಿದೋಗಿದೆ, ಇನ್ನು ಮುಂದೆ ಬರುವಂಥ ವರ್ಷದಲ್ಲಿ ನಿಮಗೆ ಫ್ರೀ ಇದ್ದರೆ ಈ ಒಂದು ಗುಂಟೂರಕ್ಕೆ 4 ದಿನ ನಡೆಯುವಂಥ ಈ ಒಂದು ಗುಂಟೂರು ಪ್ರೇಯರ್ಗೆ ನೀವು ಒಂದಿನ ಆಗಲಿ ಅಟೆಂಡ್ ಆಗಬೇಕಂತೇಳಿ ಕೂಡ ನಾನು ಕೇಳ್ತಾ ಇದ್ದೀನಿ. ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಖುಷಿ ಕೊಡ್ತತೆ. ನೋಡ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ. ನಿಮಗೆ ಒಂದಿನ ಆದರೂ ಕೂಡ ನೀವು ಹೋಗಿ ಬರ್ಬೇಕಂತೇಳಿ ಕೂಡ ನಾನು ಕೇಳ್ತಾ ಇದ್ದೀನಿ. ಇದು ಬಂದು ತೆಲುಗು ಆರಾಧನೆ. ಗುಂಟೂರು ಅಂದರೆ ತೆಲುಗನೇ, ಹಾಗಾಗಿ ನಾನು ವೀಡಿಯೋ ಮಾಡಿರುವಂಥದ್ದೇನು ಕಟ್ ಮಾಡಿ ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ. ಯಾಕಂತಂದರೆ ನನ್ನ ಚಾನಲಿಗೆ ಕಾಪಿರೈಟ್ ಬಿದ್ದುಬಿಟ್ರೆ ಮತ್ತು ಚಾನಲ್ ಹೋಗುತ್ತೆ. ಹಾಗಾಗಿ ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೋಡಿ ನೀವು ಆಶೀರ್ವಾದ ಹೊಂದಿಕೊಳ್ಳಿರಿ ಅಂತ ಕೂಡ ನಾನು ಕೇಳ್ತಾ ಇದ್ದೀನಿ. ನಾವು ದೇವರ ವಾಕ್ಯವನ್ನು ಕೇಳೋಣ. ಕೀರ್ತನೆಗಳು 103ನೇ ಅಧ್ಯಾಯ. ಒಂದರಲ್ಲಿ ಸಹ ಎಷ್ಟು ಸಾಧ್ಯನೋ ಅಷ್ಟು ವಾಕ್ಯಗಳು ನಾನು ಓದ್ತೀನಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡಿರುವಂಥ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವನವನ್ನು ನಾಶನದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತಾನೆ. ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ದೇವರು ಕೂಡ ಈ ವಾಕ್ಯದೊಟ್ಟಿಗೆ ನಿಮ್ಮನ್ನು ಕೂಡ ಆಶೀರ್ವದಿಸಲಿ. ಯೆಹೋವನು ನೀತಿಯನ್ನು ಸಾಧಿಸುವವನಾಗಿ ಕುಗ್ಗಿ ಹೋದವರೆಲ್ಲರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. ಯೆಹೋವನ ಕನಿಕರವು, ದಯೆಯು, ದೀರ್ಘಶಾಂತಿಯು, ಪೂರ್ಣ ಪ್ರೀತಿ ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನು ಅಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ನಮ್ಮನ್ನು ದಂಡಿಸಲಿಲ್ಲ. ಹೌದು ಪ್ರಿಯರೇ, ದೇವರ ಪ್ರೀತಿ ಯಾವಾಗಲೂ ಇಷ್ಟವುಳ್ಳದ್ದೇ ಆಗಿದೆ. ಆತನು ನಮಗೆ ಎಂದಿಗೂ ಕಷ್ಟ ಕೊಡೋದಿಲ್ಲ. ಆತನು ನಮ್ಮ ತಪ್ಪುಗಳನ್ನು ಹುಡುಕುವ ದೇವರು ಅಲ್ಲವೇ ಅಲ್ಲ. ಮತ್ತೆ ಓದಿಕೊಳ್ಳೋಣ. ಆ ಭೂಮಿಯ ಮೇಲೆ ಆಕಾಶವೆಷ್ಟು ಉನ್ನತವೋ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟೇ ಅಪಾರವಾಗಿದೆ. ನಾವು ದೇವರ ಮೇಲೆ ಭರವಸೆ ಇಡುವುದಾದರೆ ಆತನು ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆ ಕೂಡ ಅಷ್ಟೇ ಅಪಾರವಾಗಿದೆ. ದೇವರು ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮನ್ನು ಆಶೀರ್ವದಿಸಲಿ. ಇಲ್ಲಿ ಹಾಡಾಡುವಂಥದ್ದು ಪಾಸ್ಟ್ಗಳು 3 ಕೂಡಿ ಹಾಡಾಡುವಂಥದ್ದು ಇದಾಗಿರುತ್ತೆ. ಪ್ಲೀಸ್ ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡಿರಿ. ಈ ಕನ್ನಡ ಚಾನಲ್ನಲ್ಲಿ ತೆಲುಗು ಆರಾಧನೆ ತೋರಿಸ್ಬೋದಾ ಇಲ್ವಾ, ನಾನು ಗೊಂದಲದಾಗಿದ್ದೀನಿ. ಅದು ಒಂದು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ಬೇಕಂತ ಕೂಡ ನಾನು ಕೇಳ್ತಾ ಇದ್ದೀನಿ. ಇದೇ ರೀತಿ ದೇವರ ಪ್ರೀತಿ ಕೂಡ ಶಾಶ್ವತವಾಗಿರುವಂಥದ್ದು, ಎಂದೆಂದಿಗೂ ಸದಾಕಾಲ ನಮ್ಮ ಸಂಗಡ ಇರುವಂಥದ್ದು. ನಾವು ದೇವರ ಚಿತ್ತಾನುಸಾರವಾಗಿ ಸಾಧ್ಯವಾದರೆ ಕೈಗೊಂಡು ನಡೆಯೋಣ. ಆತನ ಪ್ರೀತಿಯು ಯಾವಾಗಲೂ ನಮ್ಮ ಮೇಲೆ ಇದೇ ರೀತಿ ಇರಲಿ ಅಂತ ಕೂಡ ನಾನು ಪ್ರಾರ್ಥಿಸ್ತಿದ್ದೀನಿ. ಆತನ ಕೃಪೆಯು ಬಹಳ ಬೆಳ್ಳಿ ಬಂಗಾರಕ್ಕಿಂತಲೂ ಚಿನ್ನ ಒಡವೆಗಿಂತಲೂ ಬೆಲೆ ಉಳ್ಳದ್ದಾಗಿದೆ. ಆತನು ಮನುಷ್ಯನಂತೆ 2 ಮನಸ್ಸುಳ್ಳವನು ಅಲ್ಲವೇ ಅಲ್ಲ. ಆತನು ದೇವರ ಒಬ್ಬನೇ, ದೇವರ ಮಗನು, ಶಾಶ್ವತವಾಗಿ ಇರುವಂಥವನು, ನಮ್ಮ ಸಂಗಡ ಕೂಡ ಮಾತನಾಡುವಂಥನು. ದೇವರು ಈ ವಾಕ್ಯದೊಟ್ಟಿಗೆ ಮಾತನಾಡಲಿ.